ಪ್ರಿಯ ಸ್ನೇಹಿತರೆ, ಬೋಧಿಸತ್ವ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಮೀನಾಕ್ಷಿ ವಜ್ರಪ್ಪರವರ ನೇತೃತ್ವದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಕಪಿಲವಸ್ತು ಓಪನ್ ಆಡಿಟೋರಿಯಂ ಆವರಣದಲ್ಲಿ ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಭಗವಾನ್ ಬುದ್ಧರ ಜಯಂತಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ಅಂಬೇಡ್ಕರ್ ಸಾಹಿತ್ಯ ಅಕಾಡೆಮಿಯಿಂದ ಬುದ್ಧ ಬೆಳಕು ಎಂಬ ನಾಟಕವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಬುದ್ಧರ ಪೂಜೆ ಮತ್ತು ಭಿಕ್ಖು ಸಂಘ ಪ್ರವಚನ ಮತ್ತು ಸಾರನಾಥ ಉದ್ಘಾಟನೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಬೋಧಿಸತ್ವ ಟ್ರಸ್ಟ್ ಪ್ರಶಸ್ತಿ ವಿತರಣೆ ಹಾಗೂ ಬುದ್ಧ ಶಿಬಿರದಲ್ಲಿ ಭಾಗವಹಿಸಿದ SST ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ, ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಮಾಣ ಪತ್ರ ವಿತರಣೆ, SLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ, ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ, ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು KPCC ಮಹಿಳಾ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬೋಧಿಸತ್ವ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಪ್ರೊಫೆಸರ್ ಮೀನಾಕ್ಷಿ ವಜ್ರಪ್ಪರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಂಟಿ ಆಯುಕ್ತರಾದ ಶ್ರೀಮತಿ ಲಕ್ಷ್ಮೀದೇವಿ, ಸಿಂಡಿಕೇಟ್ ಮೆಂಬರ್ ಮೀನಾಕ್ಷಿ ವಜ್ರಪ್ಪರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಂಟಿ ಆಯುಕ್ತರಾದ ಶ್ರೀಮತಿ ಲಕ್ಷ್ಮೀದೇವಿ, ಸಿಂಡಿಕೇಟ್ ಮೆಂಬರ್ ಶಿವಣ್ಣ, ಸಮಾಜ ಸೇವಕರು ಮತ್ತು ಬಿಲ್ಡರ್ಗಳಾದ ಪ್ರಭುರವರು ಮತ್ತು ಮನುರವರು, ಪ್ರವಾಸೋದ್ಯಮ ಇಲಾಖೆ ಪ್ರಧಾನ ವ್ಯವಸ್ಥಾಪಕರಾದ ಶಿವಶಂಕರ್, ನಿವೃತ್ತಿ ಸಹಾಯಕ ಸಂಚಾಲಕ ಅಧೀಕ್ಷಕರಾದ ಚಂದ್ರಾನಾಯಕ್, ಮುಖಂಡರಾದ ಚೂಡಚಂದ್ರ ಮದನ್, ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಕಾರ್ಯದರ್ಶಿ G. ನಾಗರಾಜ್, ಟ್ರಸ್ಟಿ ಮಮತಾ, ಮುರಳಿ ಕೃಷ್ಣ ಖಜಾಂಚಿ, ಮೋಹನ್ ಕುಮಾರ್, ಪದಾಧಿಕಾರಿಗಳಾದ ನಾಗರಾಜ್, ರೂಪ, ಕಾಮಾಕ್ಷಿ, ಬಾಬು, ಮಹೇಶ್, ಶಶಿ, ಮುರಳಿ, ಮುನಿರಾಜು ಮೊದಲಾದವರು ಭಾಗವಹಿಸಿದರು. ಧನ್ಯವಾದ. ನಮ್ಮ ಸಹೋದರರಾದಂಥ ಚೂಡಚಂದ್ರ ವಜ್ರಪ್ಪನವರು ಅವರ ಒಂದು ನೇತೃತ್ವದಲ್ಲಿ ಒಂದು ಬೋಧಿಸತ್ವ ಟ್ರಸ್ಟ್ ಮುಖಾಂತರ ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಭಾಳ ನಮ್ಮೆಲ್ರಿಗೂ 9 ಪಿಲ್ಲರ್ಸ್ಗೆ ಭಾಳ ಸಂತೋಷ ಆಗಿದೆ. ಇದು ನಿಜವಾದ ಒಂದು ಸಾಮಾಜಿಕ ಜವಾಬ್ದಾರಿ. ಇವತ್ತು ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಅವರಿಗೆ ಶೈಕ್ಷಣಿಕೆಗೆ ಮತ್ತು ಅವರಿಗೆ ಒಂದು ಬಡವರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಒಂದು 200 ಜನ ಮಕ್ಕಳಿಗೆ ಬುಕ್ಸ್ ಕೊಡೋದು ಮತ್ತು ಅವರಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ವಿಶೇಷವಾಗಿ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದಾರೆ. ನಿಜವಾಗಲೂ ಸಮಾಜದ ಏಳಿಗೆಗೆ ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಇರಬೇಕು. ಇದು ಒಂದು ನಿಜವಾಗ್ಲೂ ನಮ್ಗೆ ಭಾಳ ಸಂತೋಷ ಆಗಿದೆ. ನಾವು ಮುಂದಿನ ದಿನಗಳಲ್ಲಿ ನಮ್ಮ 9 ಪಿಲ್ಲರ್ಸ್ ಟ್ರಸ್ಟ್ ಅಂತ ಮಾಡಿ ಇಂತಹ ಒಂದು ಕಾರ್ಯಕ್ರಮ ಒಳ್ಳೆ ಜನರಿಗೆ, ಯಾಕಂತ ಹೇಳಿದ್ರೆ ಇದು ನಿಜವಾದ ಒಂದು ಸಾಮಾಜಿಕ ಕಳಕಳಿ. ಅದೇ ಬಾಬಾ ಸಾಹೇಬ್ರ ಕನಸು ಇದೇನೆ. ಯಾರು ಶೈಕ್ಷಣಿಕ ಒತ್ತು ಕೊಡ್ತಾರೋ ಅವರು ಒಂದು ಸಮಾಜದ ಒಂದು ಚಿಂತನೆ ಮಾಡುವಂಥ ಇದಾಗಿರ್ತದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ 9 ಪಿಲ್ಲರ್ಸ್ ಬಳಗದಿಂದ ನಮ್ಮ ವಜ್ರಪ್ಪನವ್ರಿಗೆ ಮತ್ತು ಡಾಕ್ಟರ್ ಮೀನಾಕ್ಷಿ ನಮ್ಮ ಸಹೋದರಿಯವರಿಗೆ ಮತ್ತು ಅವರೆಲ್ಲ ಯಾರು ಬೋಧಿಸತ್ವ ಟೀಮ್ ಇದೆಯೋ ಅವ್ರಿಗೆಲ್ರಿಗೂ ಸಮಸ್ತ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸರಿ, ಮುಂದಕ್ಕೆ ಈ ಕಾರ್ಯಕ್ರಮ ಇನ್ನೊಂದಷ್ಟು ಆಗಬೇಕು ಅಂತೀರಾ? ಖಂಡಿತ. ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ. ಯಾಕಂತ ಹೇಳಿದ್ರೆ ನೋಡಿ, ಇದು ನಿಜವಾದ ನಾನು ಹೇಳಿದ್ನಲ್ಲ, ನಾನು ತುಂಬ ಹೊತ್ತಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ವಿ. ನಾವು ಸುಮಾರು ಒಂದು 2 ಗಂಟೆ ಕಾಲ ಒಳ್ಳೆ ಕಾರ್ಯಕ್ರಮ ಎಲ್ಲರನ್ನೂ ಕರೆಸಿ, ಆಮೇಲೆ ಬರೀ ನಮ್ಮ ತಾಲೂಕು ಮಟ್ಟ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದನೂ ಕೆಲವೊಬ್ಬರು ಬಂದಿದ್ದಾರೆ. ಅವ್ರಿಗೂ ಸನ್ಮಾನ ಮಾಡುವಂಥ ಒಂದು ಬೋಧಿಸತ್ವ ಸನ್ಮಾನ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀವಿ. ನಾನು ಮತ್ತು ನಮ್ಮ ರಾಮಸ್ವಾಮಿ, ಜಯರಾಮ್ ಸರ್ಜಾ, ಶ್ರೀಧರ್ ಸರು, ನಮ್ಮ ಗಣೇಶಣ್ಣ ಮತ್ತು ನಮ್ಮ ಶಿವು, ನಮ್ಮ ವೆಂಕಟೇಶಣ್ಣ, ನಾಗೇಶು, ನಮ್ಮೆಲ್ಲ 9 ಪಿಲ್ಲರ್ ಸ್ನೇಹ ಬಳಗ ಏನಿದೆ ಅವ್ರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ವಿ. ಅವ್ರ ಜೊತೆ ನಾವು ಸದಾ ಯಾವಾಗಲೂ ಇರ್ತೀವಿ. ಈ ನಮ್ಮ ಬೋಧಿಸತ್ವ ಟ್ರಸ್ಟ್ ನಾವು ಈ ಟ್ರಸ್ಟ್ನ ಉದ್ಘಾಟನೆ ಉದ್ದೇಶನೇ ಸೊಸೈಟಿಯಿಂದ ನಮ್ಗೆ ಹೆಂಗೆ ಬಂತು
ಸೊಸೈಟಿಗೆ ನಾವು ಏನು ಕೊಡಬೇಕು, ನಾವು ಮೊದಲು ನಾವು ಹೆಂಗಿದ್ದೀವಿ, ಈಗ ಹೆಂಗಿದ್ದೀವಿ ಅನ್ನೋದಕ್ಕೆ ಇವತ್ತಿನ ನಾಟಕನೇ ನಾವು ನೋಡಿದ್ದೀವಿ. ಯಾವ ಥರ ಇದ್ವಿ ನಾವು, ಮನುಷ್ಯರ ಥರ ಇದ್ವಾ ನಾವು? ಯಾಕೆ ಆವತ್ತಿನ ದಿನಗಳಲ್ಲಿ ನಮ್ಮನ್ನು ಕಾಪಾಡುವಂಥ ಯಾವ ದೇವರುಗಳು ನಮ್ಮಲ್ಲಿ ಬರಲಿಲ್ಲ? ಯಾಕೆ ಇವತ್ತು ಅದೇ ನಮ್ಗೆ ಈ ಮಟ್ಟಕ್ಕೆ ಬರೋದಕ್ಕೆ ಯಾವ ದೇವರು ನಮ್ಗೆ ಆದರು? ಯಾರು ಈ ಮಟ್ಟದಲ್ಲಿ ನಮ್ಮ ಮೀಡಿಯಾವ್ರ ಮುಂದೆ ಕೂತ್ಕೊಂಡು ನಾವು ನಿಂತ್ಕೊಂಡು ಮಾತಾಡಬೇಕಾದ್ರೆ ಈ ಸ್ವಾತಂತ್ರ್ಯ ಯಾರು ಕೊಟ್ಟರು? ನಮಗೆ ಕೊಟ್ಟರು ಅನ್ನೋದಕ್ಕಿಂತ ಇದನ್ನು ನಮಗೆ ಒದಗಿಸಿ ಕೊಟ್ಟರು ಬಾಬಾ ಸಾಹೇಬರು. ಇದ್ರು ನಾನು ಬೇರೆ ಸೊಸೈಟಿಯವ್ರನ್ನ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮ ಸಮುದಾಯಗಳೇ ಯಾರು ಇದರಿಂದ ತುಂಬ ಎಲ್ಲ ಅಧಿಕಾರಗಳನ್ನ ಪಡ್ಕೊಂಡು ಯಾರ್ಯಾರು ಮೆಂಬರು, ಚೇರ್ಮನ್ಗಳು ಎಲ್ಲರೂ ಮಾಡಿ ಬಾಬಾ ಸಾಹೇಬರು ಒಂದು ಮಾತು ಹೇಳಿಬಿಟ್ಟು ಹೋಗಿದ್ದಾರೆ. ರಥವನ್ನು ಅಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದ್ದೀನಿ, ಅದನ್ನು ಹಿಂದಕ್ಕೆ ಕರ್ಕೊಂಡು ಹೋಗಬೇಡಿ, ಮುಂದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸಮುದಾಯಗಳವರು ಸ್ವಲ್ಪ ನಾಯಕರು ಇವತ್ತಿನ ದಿನಗಳಲ್ಲಿ ಹುಟ್ಟದ ಹಬ್ಬ ಮಾಡೋದು ಒಂದು ಸಂಭ್ರಮವಾಗಿ ನಡೆಸ್ತಾರೆ. ಏನು ಸೊಸೈಟಿಗೆ ಅವ್ರು ಕೊಟ್ಟಿದ್ದಾರೆ, ಯಾವ ಕಾರ್ಯಕ್ರಮಗಳು ನಾವು ಮಾಡಬೇಕು, ಯಾವ ಕಾರ್ಯಕ್ರಮಕ್ಕೆ ನಾವು ಸಂದೇಶ ನಾವು ಕೊಡಬೇಕು, ಜನಗಳಲ್ಲಿ, ವಿದ್ಯಾವಂತರುಗಳಲ್ಲಿ, ಬಡವರಲ್ಲಿ ಜಾಗೃತಿ ಏನು ಕೊಡಬೇಕು ಅನ್ನೋದನ್ನು ಬಿಟ್ಟು ಮರೆತು ಬೇರೆ ರೀತಿ ಅವ್ರದ್ದೇ ಆದಂಥ ಒಂದು ಮೋಜುಗಳಲ್ಲಿ ತೊಡಗಿರೋ ನಿಮ್ಮ ಮಾಧ್ಯಮರಿಗೆ ನಮಗಿಂತ ನಿಮ್ಗೆ ಹೆಚ್ಚಾಗಿ ನಿಮ್ಗೆ ಗೊತ್ತು. ದಯವಿಟ್ಟು ಹೇಳ್ತೀನಿ, ನಮ್ಮ ಸಮುದಾಯ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಸಮುದಾಯಗಳು ಎಲ್ಲರೂ ಆಗ್ಬೋದು, ಸೊಸೈಟಿ ನಾವು ಹೆಂಗೆ ಬಂದ್ವಿ ಅದನ್ನು ಮರೆಯೋಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತೀನಿ, ಅದು ನಮ್ಮ ಕೈಯಿಂದ ಏನೇನು ಆಗುತ್ತೋ ಸೊಸೈಟಿಯಿಂದ ಬಂದು ಸೊಸೈಟಿಗೆ ಕೊಡುವಂಥ ಕಾರ್ಯಕ್ರಮಗಳು ಮಾಡಿ ಅಂತೇಳಿ ಈ ನಮ್ಮ ಮಾಧ್ಯಮ ಮಿತ್ರಗಳ ಕಡೆಯಿಂದ ನಾನು ಕಳಕಳಿ ವಿನಂತಿ ಮಾಡ್ತೀವಿ. ಬಾಬಾ ಸಾಹೇಬನ್ನು ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ನೀವು ಹಾಕಿರೋ ಬಟ್ಟೆ ಆಗಿರ್ಬೋದು, ನೀವು ಹಾಕಿರೋ ಮನೆಗಳು ಕಟ್ಟಿರೋ ಇರ್ಬೋದು, ನೀವು ಕಾರುಗಳಾಗ್ಬೋದು, ಇವತ್ತು ಬಂದು ನೋಡಿರುವಂಥ ನಾಟಕದವ್ರಿಗೆ ಗೊತ್ತಾಗಿದೆ ಇದರ ಮೌಲ್ಯ ಏನು ಅಂತೇಳಿ. ನಿಮಗೆ ಮೌಲ್ಯಗಳು ಕಾಣಿಸ್ತೀರ, ಈಸಿಯಾಗಿ ಬಂದಿಲ್ಲ. ಬಾಬಾ ಸಾಹೇಬರ ಮಕ್ಕಳನ್ನ ನಮಗೆ ಪಣವಾಗಿಟ್ಟರು, ರಕ್ತವನ್ನು ಪಣ ಕೊಟ್ಟರು, ಅವರು ಇಡೀ ಜೀವನಗಳನ್ನೇ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವುದೇ ರೀತಿ ಒಂದು ಸಣ್ಣದಾಗಿ ನೀವು ಏನು ಹೇಳ್ತೀವಿ ಅಂದರೆ ಅದು ಸಣ್ಣದಾಗಿ ಬಂದಿಲ್ಲ, ನಮಗೆ ಯಾವುದೇ ಸಣ್ಣದಾಗಿ ಬಂದಿಲ್ಲ. ತುಂಬ ದೊಡ್ಡ ಹೋರಾಟದಿಂದ ಬಂದಿರುವಂಥದ್ದು. ನಮ್ಮ ಮಾಧ್ಯಮಿಕರು ಇವತ್ತು ತುಂಬ ಇದನ್ನು ನೀವು ನೋಡಿದ್ದೀರಾ. ಇದನ್ನು ನೀವು ಇನ್ನೊಂದು ಹೆಚ್ಚಿನ ಪ್ರಚಾರವನ್ನು ಮಾಡಿ ಇದರ ಸತ್ಯವನ್ನು ತಿಳಿಸೋಣ ಅಂಥೇಳಿ ಎಲ್ರಿಗೂ ನನ್ನ ಜೈ ಭೀಮೆ ಅಂತ ತಿಳಿಸ್ತೀನಿ. ಜೈ ಭೀಮ್ ಸರ್. ಮಾನ್ಯ ಶ್ರೀಯುತ ಅಧ್ಯಕ್ಷರಾದಂಥ ವಜ್ರಪ್ಪನವರು ಹಾಗೂ ಡಾಕ್ಟರ್ ಮೀನಾಕ್ಷಿ ಅವರ ಒಂದು ನೇತೃತ್ವದಲ್ಲಿ ಈ ಬೋಧಿಸತ್ವ ಕಾರ್ಯಕ್ರಮದಲ್ಲಿ ತುಂಬಾ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳನ್ನ ಕರೆದು ವಿದ್ಯಾರ್ಥಿಗಳಿಗೆ ಅದರಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಟಕವನ್ನು ತುಂಬ ಚೆನ್ನಾಗಿತ್ತು. ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಏನು ಈ ಸಮಾಜಮುಖಿಯಲ್ಲಿ ಕಾಣಿಸ್ಕೊಂಡಂಥ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭಗಳು ಸಹ ಮಾಡಿದ್ದಾರೆ. ಮತ್ತು ರಕ್ತದಾನ ಶಿಬಿರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಈ ಏನು ಬೋಧಿಸತ್ವ ಈ ಟ್ರಸ್ಟು ವತಿಯಿಂದ ಏನು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಸುಮಾರು 3-4 ವರ್ಷಗಳಿಂದ ಇವರು ಸತತ ಮಾಡ್ಕೊಂಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಮತ್ತು ಅವರ ಒಂದು ರಾಜಕೀಯದ ಭವಿಷ್ಯನೂ ಸಹ ಮುಂದಿನ ದಿನಗಳಲ್ಲಿ ಈ ಹೊರಹೊಮ್ಮಿ ಬರಲಿ. ಅವರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ವಜ್ರಪ್ಪ ಮತ್ತು ಮೀನಾಕ್ಷಿ ಅವ್ರ ಮೇಲೆ ಇರಲಿ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ MLA ಹಾಗೂ ಸಹ ಹೊರಹೊಮ್ಮಲಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಏನು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿದ್ರು, ಇದಕ್ಕೆ KPCC ವತಿಯಿಂದ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ರಮ್ಯಾ ಮೇಡಮ್ ಅವರು ಬಂದಿದ್ದರು, ಸೌಮ್ಯ ಮೇಡಮ್ ಅವರು ಬಂದಿದ್ದರು. ಹಾಗೂ ಕರ್ನಾಟಕ ರಾಜ್ಯದ ಅತಿ ಸಮಾಜ ಕಳಕಳಿ ಇದ್ದಂಥ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ರು. ಸೊ ಏನು ಈ ಬೋಧಿಸತ್ವ ಟ್ರಸ್ಟು ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದರ್ಶನಗಳಲ್ಲಿ ನಡೀತಾ ಇದೆ, ಇದು ಇನ್ನೂ ಹೆಚ್ಚಿಗೆ ಮುಂದಿನ ದಿನಗಳಲ್ಲಿ ತುಂಬ ಅರ್ಥಪೂರ್ಣವಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇಡೀ ರಾಷ್ಟ್ರವ್ಯಾಪ್ತಿ, ರಾಜ್ಯವ್ಯಾಪ್ತಿ ಇದರ ಒಂದು ಸೊಗಡು ಮತ್ತು ಇದರ ಒಂದು ಇದು ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಘಟಕರಿಗೆ ಮತ್ತು ಈ ಒಂದು ಟ್ರಸ್ಟ್ನ ಅಧ್ಯಕ್ಷರುಗಳಿಗೆ ಹಾಗೂ
ಟ್ರಸ್ಟ್ನ ವತಿಯವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಎಲ್ರಿಗೂ ನಮಸ್ಕಾರ. ಇವತ್ತು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ನಾವು 2649ನೇ ಬುದ್ಧ ಜಯಂತಿ ಮತ್ತು 135ನೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಮತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಹಾಗೂ ಕಾರ್ಮಿಕ ಜಯಂತಿ 4 ಜಯಂತಿಗಳನ್ನು ಕೂಡ ನಾವು ಒಟ್ಟಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಆಚರಣೆ ಮಾಡೋದಕ್ಕೆ ಒಟ್ಟಾಗಿ ಆಚರಣೆ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಬುದ್ಧರ ಒಂದು ತತ್ವಗಳನ್ನು ಬಾಬಾ ಸಾಹೇಬರು ಅಳವಡಿಸ್ಕೊಂಡು ಅದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಇಟ್ಟಿದ್ದಾರೆ. ಅದ್ರ ಮುಖಾಂತರ ಪೌರ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಅದ್ರ ಮುಖಾಂತರ ಹಲವಾರು ಅನುಕೂಲಗಳಾಗಿದೆ. ಹಾಗಾಗಿ ಈ 4 ಜಯಂತಿಗಳನ್ನು ಕೂಡ ನಾವು ಒಟ್ಟಿಗೆ ಸೇರಿಸಿ ನಾವು ಮಾಡಿದ್ವಿ. ಮತ್ತು ಈ 2000 ಎಲ್ಲರಿಗೂ ಒಂದು ಆಶ್ಚರ್ಯ ಆಗಿರ್ಬೋದು, 2000 ಬುದ್ಧ ಜಯಂತಿಯನ್ನು ಎಲ್ಲರೂ 2558 559 ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಆದರೆ ಇವತ್ತು ಬೋಧಿಸತ್ವ ಟ್ರಸ್ಟ್ ವಿಶೇಷವಾಗಿ 2649ನೇ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ನಾವು ಕೇಳ್ತಾರೆ ಯಾರಾದರೂ ಕ್ವಶನ್ ಅಂದ್ಕೊಂಡ್ವಿ, ಯಾರೂ ಕೇಳಲಿಲ್ಲ. ಆ್ಯಕ್ಚುಲಾಗಿ ಅದರ ಆನ್ಸರು ನಮ್ಮ ಬ್ರದರ್ ಹೇಳ್ತಾರೆ, ಯಾಕೆ ಅದರ ರೀಸನ್ ಹೇಳ್ತಾರೆ. ಇದು ಮತ್ತು ಬೋಧಿಸತ್ವ ಟ್ರಸ್ಟ್ ಹಲವಾರು ವರ್ಷಗಳಿಂದ ಈ ಥರ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದೆ. ಯಾಕೆ ಅಂದರೆ ಬಾಬಾ ಸಾಹೇಬರು ಕೂಡ ಏನು ಅವ್ರು ಹೇಳೋ ಹಾಗೆ ಪೇ ಬ್ಯಾಕ್ ಟು ಸೊಸೈಟಿ, ನಾವು ಸೊಸೈಟಿಯಿಂದ ಏನು ಗಳಿಸ್ಕೊಂಡಿರ್ತೀವೋ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸೊಸೈಟಿಗೂ ಕೂಡ ನಾವು ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ಆ ಒಂದು ಮುಖೆಯಲ್ಲಿ ನಾವು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ನಾವು ನಮ್ಮ ಬೋಧಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಅಡ್ವೈಸರಿ ಕಮಿಟಿ ಮುರಳಿ ಕೃಷ್ಣ ಮತ್ತು ಇವತ್ತಿನ ಅಧ್ಯಕ್ಷತೆ ವಹಿಸಿದಂತಹ ಸೌಮ್ಯ ರೆಡ್ಡಿ ಮೇಡಮ್ ಅವರು KPCC ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಕೂಡ ಬಂದಿದ್ದರು. ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಸೇರಿ ಮಾಧ್ಯಮ ಮಿತ್ರರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನಂತಂದರೆ ಮೊದಲನೇದಾಗಿ ಬೋಧಿಸತ್ವ ಟ್ರಸ್ಟ್ ಪ್ರಶಸ್ತಿಯನ್ನು ಹಲವಾರು ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದಂತಹ ಸಾಧಕರಿಗೆ ಬೋಧಿಸತ್ವ ಪ್ರಶಸ್ತಿಯನ್ನು ಕೊಟ್ವಿ. ಮತ್ತು ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಿರೋಂಥ PUC ಮತ್ತು SSLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ. ಅದರಲ್ಲೂ ಬಡವ ಮಕ್ಕಳನ್ನು ನಾವು ಗುರುತಿಸಿ ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದೀವಿ. ಮತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಾವು essay ರೈಟಿಂಗ್ ಕೂಡ ಇಟ್ಕೊಂಡಿದ್ದೀವಿ ಮತ್ತು ಅದರ ಬಹುಮಾನವನ್ನು ಕೊಟ್ವಿ. ಮತ್ತು ಏನು SSD ಮಕ್ಕಳಿಗೆ ನಾವು 6 ದಿನಗಳ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ವಿ. ಇದರಲ್ಲೂ ಕೂಡ ಅವ್ರಿಗೂ ಕೂಡ ಇವತ್ತು ಅದರಲ್ಲೂ ಕೂಡ ಕೆಲವರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ವಿ. ಹಾಗೆ ಬ್ಯಾಗ್ಸು, ಬುಕ್ಸು ಮತ್ತು ಸೌಮ್ಯ ಮೇಡಮ್ ಅವ್ರ ಕಡೆಯಿಂದ ಕೂಡ ವಾಟರ್ ಬಾಟಲು, ಜಾಮಿಟ್ರಿ ಬಾಕ್ಸ್ ಕೂಡ ಕೊಟ್ಟರು. ಅದನ್ನು ಮತ್ತು ಮತ್ತು ವಿಹಾರಗಳಿಗೆ ಸಂಘದಾನ ಕೊಟ್ಟಿದ್ದೀವಿ. ಹೀಗೆ ಹಲವು ರೀತಿಯಾದ ಮತ್ತು ಬುದ್ಧ ಬೆಳಕು ನಾಟಕ ಪ್ರದರ್ಶನ ಮಾಡಿದಂತಹ ಮೈಸೂರಿನ ಅಂಬೇಡ್ಕರ್ ಸಾಹಿತ್ಯ ಅಕಾಡೆಮಿ ಮಕ್ಕಳಿಗೂ ಕೂಡ ಇವತ್ತು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಸಂಘದಾನ ಮತ್ತು ಬುಕ್ಸು, ಬ್ಯಾಗ್ ಆ್ಯಂಡ್ ಇದೇನದು ವಾಟರ್ ಬಾಟಲ್ಸ್, ಜಾಮಿಟ್ರಿ ಇವೆಲ್ಲ ಕೂಡ ಕೊಟ್ಟು ನಾವು ಸಮಾಜ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ನಾನು ಧನ್ಯವಾದನ ಸರ್, ನನಗೆ ಸಮಾಜ ಸೇವೆ ಮಾಡಬೇಕಂತ ತುಂಬ ಇಷ್ಟ ಇದೆ. ಸೊ ಬಾಬಾ ಸಾಹೇಬ್ರೆ ಹೇಳ್ದಂಗೆ ಪೊಲಿಟಿಕಲ್ ಕೀ ಇಸ್ ದಿ ಮಾಸ್ಟರ್ ಕೀ ಅಂತ ಹೇಳ್ತಾರೆ. ನನಗೆ ಈ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತೀನಿ. ಮತ್ತು ಸಮಾಜ ಸೇವೆಯನ್ನು ಮಾಡೋದಕ್ಕೆ ನಾನು ಯಾವಾಗಲೂ 24 ಗಂಟೆ ಕೂಡ ನಾನು ಹಾಜರಾಗಿರ್ತೀನಿ ಅಂತ ಹೇಳ್ತೀನಿ ಸರ್. ಈಗ ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿದ್ದಾರೆ ಮೇಡಮ್. ಈಗ ಮಹಿಳಾ ಕಾಂಗ್ರೆಸ್ಸಲ್ಲಿ ನನ್ನ ರಾಜ್ಯ ಕಾರ್ಯದರ್ಶಿಯಾಗಿ ತಗೊಂಡಿದ್ದಾರೆ. ಹಲವು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಭಾಗವಹಿಸ್ಕೊಂಡು ನಮ್ಮ ಮಹಿಳಾ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡಿದ್ದೀನಿ. ಆಗಲೇ ನೋಡಿದಂಗೆ ಸೌಮ್ಯ ಮೇಡಮ್ ಕೂಡ ಬಂದಿದ್ದರು. ಅವರು ಯಾಕಂದರೆ ಬಾಗಲಕೋಟೆಗೆ ಹೋಗಿದ್ರು. ಸೊ ನಮ್ಮ ಕಾರ್ಯಕ್ರಮದ ಸಲುವಾಗಿ ಬಾಗಲಕೋಟೆಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಅಂತಲೇ ಬಂದಿದ್ದರು. ಸೊ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಇದೆ ಸರ್. ಅವಕಾಶ ಸಿಕ್ಕಿದ್ರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ. ನಾವಿವತ್ತು ಬೋಧಿಸತ್ವ ಟ್ರಸ್ಟ್ ವತಿಯಿಂದ 2649ನೇ ವರ್ಷದ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಸೊ ಯಾಕೆ 2649 ಅನ್ನೋದಕ್ಕೆ ಒಂದು ಕಾರಣ ಇದೆ. 2013ರಲ್ಲಿ ಯುನೆಸ್ಕೋದವರು ನೇಪಾಳದ ಮಹಾದೇವಿ ಟೆಂಪಲ್ನ ಎಕ್ಸ್ಕವೇಟ್ ಮಾಡಿದ್ದಾರೆ. ಯಾಕೆ ಎಕ್ಸ್ಕವೇಟ್ ಮಾಡಿದ್ದಾರೆ ಅಂದರೆ ಯುನೆಸ್ಕೋದವ್ರಿಗೆ ಒಂದು ಡೌಟ್ ಇತ್ತು, ಭಗವಾನ್ ಬುದ್ಧ ಕ್ರಿಸ್ತಪೂರ್ವ 563ರಲ್ಲಿ ಹುಟ್ಟಿಲ್ಲ, ಬಹುಶಃ ಅವನು ಅದಕ್ಕಿಂತ ಹಿಂದಿನವನು ಅಂತ. ಹಾಗಾಗಿ ಯುನೆಸ್ಕೋದವರು ರೇಡಿಯೋ ಐಸೋಟೋಪ್ ಕಾರ್ಬನ್ 14 ಡೇಟಿಂಗ್ ಅನ್ನೋ ಒಂದು ಪ್ರೊಸೀಜರ್ನ ಉಪಯೋಗಿಸ್ಕೊಂಡು ಮಹಾದೇವಿ ಟೆಂಪಲ್ನಲ್ಲಿರುವಂಥ ಬುದ್ಧ ಭಗವಾನರ ಮೂರ್ತಿಯ ಕೆಳಗಡೆ ಸಿಕ್ಕಿದಂಥ ಇಂಗಾಲ, ಮಣ್ಣು,
ಕಲ್ಲು ಮತ್ತು ಹೆಂಚು ಇಟ್ಟಿಗೆ ಇವುಗಳನ್ನು ಕಾರ್ಬನ್ 14 ಡೇಟಿಂಗ್ ಮಾಡಿದಾಗ ಈ ಎಲ್ಲ ವಸ್ತುಗಳು ಕ್ರಿಸ್ತಪೂರ್ವ 623ಕ್ಕೆ ಸಂಬಂಧಪಟ್ಟಿದ್ದು ಅಂತ ಅವರು ಸಾಬೀತು ಮಾಡಿದ್ದಾರೆ. ಮತ್ತು ಅದನ್ನು ಜರ್ನಲ್ ಆಫ್ ಆ್ಯಂಟಿಕ್ವಿಟಿ ಅನ್ನೋ ಒಂದು ಜರ್ನಲಲ್ಲಿ ಪ್ರಚಾರ ಮಾಡಿದ್ದಾರೆ. ಇದು ತುಂಬ ಜನ ವಿಮರ್ಶಕರಿಗೆ, ಪ್ರಗತಿಪರರಿಗೆ ಗೊತ್ತಿಲ್ಲ ಅಥವಾ ರವಾನೆ ಆಗಲಿಲ್ಲ. ಹಾಗಾಗಿ ಈ ವಿಷಯನ ಸಂಶೋಧನೆ ಮಾಡಿ, ನಮ್ಮ ಸತ್ಯಶೋಧಕ ಸಮಾಜದಿಂದ ಸಂಶೋಧನೆ ಮಾಡಿ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ನಾವು ಇವತ್ತಿಂದಾದರೂ ಭಗವಾನ್ ಬುದ್ಧರು ಇನ್ನೂ 82 ವರ್ಷ ಹಿಂದಿನವರು. ಈಗೇನು ನಾವು 563 ಹೇಳ್ತಿದ್ವಿ, ಕ್ರಿಸ್ತಪೂರ್ವ 563 ಹೇಳ್ತಿದ್ದೀವಿ, 64 ಹೇಳ್ತಿದ್ವಿ, ಅದಕ್ಕಿಂತ 82 ವರ್ಷ ಹಿಂದಿನವರು. ಹಾಗಾಗಿ 2026 ಮತ್ತು 623 ಒಟ್ಟು ಸೇರಿದಾಗ 2649ನೇ ಜಯಂತಿ ಆಗುತ್ತೆ. ಮತ್ತು ಇದನ್ನು ಪುಷ್ಟೀಕರಣ ಕೊಡೋದಕ್ಕೇ ತೆರವಾದ ಬುದ್ಧಿಸಮಲ್ಲೂ ಕೂಡ ಇದೇ ವಿಷಯವನ್ನು ಪಾಲಿ ಗ್ರಂಥಗಳಲ್ಲಿ ದಾಖಲೆ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ನಾವು ಬೋಧಿಸತ್ವ ಟ್ರಸ್ಟಿಂದ ನಾವು 2649ನೇ ಜಯಂತಿ ಆಚರಣೆ ಮಾಡ್ತಿದ್ದೀವಿ. ಇದು ಮುಂದೆ 2650ನೇ ಜಯಂತಿ ಅಂತ ರಾಜ್ಯದಾದ್ಯಂತ ಎಲ್ಲರೂ ಆಚರಣೆ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಗಳ ಪರವಾಗಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್, ಜೈ ಸಂವಿಧಾನ.